ಹಾಯ್ ಫ್ರೆಂಡ್ಸ್, ಇವತ್ತು ಮೆಂತ್ಯ ಸೊಪ್ಪಿನ ಪಪ್ಪು ಮಾಡೋಣ ಅಂದ್ಬಿಟ್ಟು ತೊಗರಿಬೇಳೆ, ಅವರೆಬೇಳೆ, ಜೀರಿಗೆ, ಬೆಳ್ಳುಳ್ಳಿ, ಮೆಂತ್ಯ ಸೊಪ್ಪನ್ನ ಈ ರೀತಿ ಎಣ್ಣೆಯಲ್ಲಿ ಹುರ್ಕೋತಾ ಇದ್ದೀನಿ. ಯಾಕೆಂದರೆ ಕಹಿ ಆಗಲ್ಲ ಅಂದ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ದಂಟಿನ ಸೊಪ್ಪು ಕೂಡ ಹಾಕಿದ್ದೀನಿ. ಇದಿಷ್ಟು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೋಬೇಕು. ಪಪ್ಪುಗೆ ಯಾವತ್ತೇ ಇದ್ರೂ ತುಂಬ ಕಮ್ಮಿ ನೀರೇ ಇರಬೇಕು, ಜಾಸ್ತಿ ನೀರಾದರೆ ಚೆನ್ನಾಗಿರಲ್ಲ. ಈರುಳ್ಳಿ, ಟೊಮೆಟೊ ಇದೆಲ್ಲನೂ ಹಾಕ್ಕೊಂಡು ನೀರನ್ನ ಬಸ್ಕೋತಾ ಇದ್ದೀನಿ. ಆಮೇಲೆ ಈ ರೀತಿ ಮಸ್ದು ನೋಡ್ಬೋದು ಬೇಳೆ ಕ್ವಾಂಟಿಟಿ ಎಷ್ಟಿದೆ, ಸೊಪ್ಪು ಕ್ವಾಂಟಿಟಿ ಎಷ್ಟಿದೆ ಅಂತ. ಬೇಳೆ ಕ್ವಾಂಟಿಟಿ ಜಾಸ್ತಿ ಇದ್ದಷ್ಟು ಸಾಂಬಾರು ಅಥವಾ ಪಪ್ಪು ಟೇಸ್ಟ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಅದಕ್ಕೆ ಧನಿಯಾ ಪುಡಿ, ಉಪ್ಪು, ಹುಣಸೆ ರಸ ಇಷ್ಟು ಹಾಕ್ಕೊಂಡು ಒಗ್ಗರಣೆ ಕೂಡ ಹಾಕ್ಕೋತಾ ಇದ್ದೀನಿ. ಒಗ್ಗರಣೆ ಹಾಕ್ಕೊಳೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ, ಹಾಗಾಗಿ ನಾನು ಈ ರೀತಿ ಹಾಕ್ಕೋತಾ ಇದ್ದೀನಿ. ಈ ರೀತಿ ಮಾಡ್ಕೊಂಡಾಗ ಸಾರು ರೆಡಿ ಆಯಿತು. ನಾನು ಅನ್ನ ಕೂಡ ಬಸಿಯೋದ್ರಿಂದ ಅನ್ನನೂ ಕೂಡ ರೆಡಿ ಮಾಡ್ತಾ ಇದ್ದೀನಿ. ನಾನು ಮಜ್ಜಿಗೆ ಮೆಣಸಿನ್ಕಾಯಿ ಮಾಡಿದ್ದೆ ಈಗ ರೀಸೆಂಟಾಗಿ, ಹಾಗಾಗಿ ನೋಡ್ಬೋದು ಹೊಸ ಮಜ್ಜಿಗೆ ಮೆಣಸಿನ್ಕಾಯಿ ಇದು. ಈ ರೀತಿ ಮಜ್ಜಿಗೆ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡೆ. ಇದರ ರೆಸಿಪಿ ಶೇರ್ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ರೆಸಿಪಿ.